ವಿಶೇಷ ಅಧಿವೇಶನ ಮಾಡಿ ಶ್ರೀ ರಾಮ್ಜಿ ಅಂದರೆ ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್ ಇತ್ತಲ್ಲ, ಅದನ್ನು ಆ ಸ್ಕೀಮನ್ನು ಮಹಾತ್ಮ ಗಾಂಧಿಯವರ ಹೆಸರು ತೆಗೆಯೋದೇ ಅಲ್ಲ, ಅದ್ರ ಜೊತೆಗೆ 100ಕ್ಕೆ 100 ಪಾಲು ಕೇಂದ್ರ ಸರ್ಕಾರ ಹಣ ಕೊಡ್ತಾಯಿದ್ರು. ಹಿಂದೆ ಮನಮೋಹನ್ ಸಿಂಗ್ ಅವ್ರ ಕಾಲದಿಂದ ಹಿಡಿದು ಮೊನ್ನೆವರೆಗೂ ಕೂಡ ಕೇಂದ್ರ ಸರ್ಕಾರನೇ ಹಣ ಕೊಡ್ತಾಯಿದ್ರು. ಈಗ ಹೆಸರು ಬದಲಾಯಿಸಿ ರಾಜ್ಯ ಸರ್ಕಾರ ಕೂಡ 40% ಹಣ ಹಾಕಬೇಕು ಅದಕ್ಕೆ ಅಂತ ಹೇಳಿದ್ದಾರೆ. ಆಮೇಲೆ ನರೇಗಾ ಸ್ಕೀಮಲ್ಲಿ ಮೊದಲು ದೇಶದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಯಾರು ಎಷ್ಟೇ ಕೆಲಸ ಬೇಕಾದ್ರೂ ಮಾಡ್ಬೋದಿತ್ತು. ಈಗ ಅದನ್ನೆಲ್ಲ ತೆಗೆದಾಕಿ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ರಿಸ್ಟ್ರಿಕ್ಷನ್ ಮಾಡಿ ಆಯ್ದ ಪಂಚಾಯಿತಿಗಳಲ್ಲಿ ಮಾತ್ರ ಅವ್ರು ಯಾವ್ದು ಹೇಳ್ತಾರೋ ಅಲ್ಲೂ ಮಾತ್ರ ಕೆಲಸ ತಗೊಳ್ಳೋದಕ್ಕೆ ಅವಕಾಶವನ್ನು ಕಾಯ್ದೆನಲ್ಲಿ ಮಾಡಿಕೊಂಡಿದ್ದಾರೆ. ಅಂದರೆ ಇದೇನಾಗುತ್ತೆ ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಡೆ ಮಾಡಿಕೊಡ್ತಾರೆ, ಬೇಡವಾಗಿರ್ತಕ್ಕಂಥ ಕಡೆ ಬಿಟ್ಬಿಡ್ತಾರೆ. ಮತ್ತು ಉದ್ಯೋಗ ಖಾತ್ರಿ ಅನ್ನೋದು ಹೋಯಿತು. ಇದು ವಿಶೇಷವಾಗಿ ಯಾರು ಉದ್ಯೋಗಕ್ಕೆ ಹೋಗ್ತಾ ಇದ್ದಿದ್ದು? ಬಡವರೇ ಹೋಗ್ತಾಯಿದ್ದು. ಬಡವರು ಹೋಗ್ತಾ ಇದ್ದಿದ್ದು. ಅವರಿಗೆ ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಎಲ್ಲ ದ್ರೋಹ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಮತ್ತು ಹೆಸರು ಶ್ರೀ ರಾಮ್ಜಿ ಅಂತ ಇಟ್ಕೊಂಡಿದ್ದಾರೆ. ಹೆಸರು ಇಟ್ಕೊಳ್ಳೋದು ಒಂದು ಕಡೆ, ಮತ್ತು ನರೇಗಾ ಸ್ಕೀಮ್ನ ಬದಲಾಯಿಸಿ ಯಾರಿಗೂ ಉದ್ಯೋಗ ಸಿಗ್ತಾ ಇತ್ತು ಅಂಥವ್ರಿಗೆ ಉದ್ಯೋಗ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದು ಇದೊಂದು ನಮ್ಮ ದೇಶದ ಬಡ ಜನತೆಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ದ್ರೋಹ ಅಂತ ಹೇಳಿದ್ರೆ ತಪ್ಪಾಗ್ತದೆ. ನಾವು ಗೊಂದಲ ಮಾಡೋದು ಬಿಡಿ ಸರ್, ಗಹನವಾದ ವಿಚಾರ ಆಗಿದ್ರೆ ಹೊರಗಡೆ ಏರ್ಪೋರ್ಟಲ್ಲಿ ಹಾಲ್ ಇರುತ್ತೆ ಅಲ್ವಾ, ಅಲ್ಲೇ ಕೂತ್ಕೊಂಡು ವೆಯ್ಟಿಂಗ್ ಹಾಲ್ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡೋದು. ನಿಂತ್ಕೊಂಡೇ ಮಾತಾಡಿದ್ರೆ ಜಸ್ಟ್ ಕ್ಯಾಶುಯಲ್ ಅಂತ ನಾವು ಗಂಭೀರವಾಗಿಲ್ಲ ಅಂತ. ನಿಮ್ಮ ಸರ್ಕಾರದ ಸ್ಥಿತಿಗತಿ ಗಂಭೀರವಾಗಿಲ್ಲ ಅಂತ. ಗಹನವಾದ ವಿಚಾರ ಆಗಿದ್ರೆ ಕೂತ್ ಮಾತಾಡಿದ್ರು. ಕ್ಯಾಶುಯಲ್ ಆಗಿ ಬಂದಿದ್ರಲ್ಲ, ಕುಶಲೋಪರಿ ಹೇಗಿದ್ರೆ ಏನು. ನಿಮ್ಮ ಪಕ್ಷದ ವರಿಷ್ಠರಿಗೆ ಸಮಸ್ಯೆ ಬಗೆಹರಿಸುವಂತ ಗಂಭೀರತೆ ಇಲ್ಲ ಅಂತ ನಂಗಂದ್ರೆ ಯಾವ ಸಮಸ್ಯೆನೂ ಇಲ್ಲ. ಸಮಸ್ಯೆಗಳಿರೋದು ಬಿಜೆಪಿ ಪಕ್ಷದಲ್ಲಿ, ಕಿತ್ಲಾಟಗಳಿರೋದು ಬಿಜೆಪಿ ಪಕ್ಷದಲ್ಲಿ ಅಲ್ವಾ. ಯಾವ ಸಮಯದಲ್ಲಿ ಏನು ಬಿಜೆಪಿ ಪಕ್ಷದಲ್ಲಿ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ನೀವು ನೋಡಿದ್ರೆ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ. ಈಗ ಮಾತ್ರ ಅಶೋಕ್ ಪಟ್ಟಣ ಅವರು ಹೇಳಿದ್ರು ದೆಹಲಿಗೆ ಹೋಗಿ ಬಂದಲ್ಲಿ ಎಲ್ಲ ಸಮಸ್ಯೆಗಳು ನೆನ್ನೆ ಕರೆದ್ರಂತೆ ಸರ್, ರಾಹುಲ್ ಗಾಂಧಿ ಇಬ್ರು ಬಂದು ದೆಹಲಿಗೆ ಅಂತ ಅಶೋಕ್ ಪಟ್ಟಣ ಹೇಳಿದ್ದು. ಅದೇನೋ ಮಾಹಿತಿ ನನಗಿಲ್ಲ. ನೀವು ಅಶೋಕ್ ಪಟ್ಟಣ ಅವ್ರನ್ನೇ ಕೇಳ್ಬೇಕಪ್ಪ. ಬೇರೆ ಇನ್ನೇನ ಇದ್ರೆ ಹೇಳಿ. ಕಾರ್ಯಕ್ರಮ ಇದೆಯಲ್ಲ, ಇದಕ್ಕಿಂತ ದೊಡ್ಡದು ಇಡ್ಬೋದಿತ್ತು. ಬೇಕಾದ್ರೆ ಒಂದು 10 ಲಕ್ಷ ಕೋಟಿನ 20 ಲಕ್ಷ ಕೋಟಿನ ಖರ್ಚು ಮಾಡಿ ಹೊಸ ಒಂದು ಕಾರ್ಯಕ್ರಮ ಕೊಟ್ಟು ರಾಮನ ಹೆಸರನ್ನು ಇಟ್ಟಿದ್ರೆ ನಾವೇನು ಬೇಡ ಅಂತ ಹೇಳ್ತಿದ್ವ. ಆಮೇಲೆ ಗಾಂಧೀಜಿಯವರ ಹೆಸರನ್ನು ತೆಗೆದಿದ್ದು ಗಾಂಧೀಜಿಯವ್ರ ಬಗ್ಗೆ ಅವ್ರಿಗಿರ್ತಕ್ಕಂಥ ಅಸಹನೆ, ದ್ವೇಷ ಎಲ್ಲ ಎದ್ದು ಕಾಣ್ತಿದ್ದು. ಗಾಂಧೀಜಿಯವ್ರನ್ನ RSS ವ್ಯಕ್ತಿ ಗೋಡ್ಸೆ ಅವ್ರು 5-6 ಬಾರಿ ಪ್ರಯತ್ನ ಮಾಡಿದ್ದಾರೆ ಸಾಯಿಸೋದಕ್ಕೆ. 48ರಲ್ಲಿ ಯಶಸ್ವಿ ಕೂಡ ಆದ. ಕಾಂಗ್ರೆಸ್ ಗಾಂಧಿ ತತ್ವ ಪಾಲಿಸ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ. ಗಾಂಧಿ ತತ್ವ ಏನಿತ್ತು ಅದನ್ನು ಪಾಲಿಸೋದ್ರಲ್ಲಿ ಯಾವ ತಪ್ಪು ಏನೂ ಇಲ್ಲ. ಇವತ್ತು ದೇಶದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಅಲ್ವಾ, BJP ಸರ್ಕಾರ ಅಲ್ವಾ. ಈ ತತ್ವಗಳನ್ನೆಲ್ಲ ಅವ್ರು ತರಲಿ, ಇಡೀ ದೇಶಕ್ಕೆ ತಂದುಬಿಡಲಿ. ಬರೀ ಒಂದು ರಾಜ್ಯಕ್ಕೆ ತರೋದು ಇನ್ನೊಂದು ರಾಜ್ಯಕ್ಕೆ ಬಿಡೋದು ಯಾಕೆ? ಇಡೀ ದೇಶಕ್ಕೆ ತಂದುಬಿಡಲಿ. ಗಾಂಧಿಯ ಉತ್ತರಾಧಿಕಾರಿಗಳ ಸರ್ ನೀವು ಅದಕ್ಕೆ ಹೇಳಿದ್ದು. ನಾವು ನಿಜವಾದ ಉತ್ತರಾಧಿಕಾರಿಗಳೇ. ಈ ದೇಶದ ಜನತೆ BJPಯವರು, RSSನವರು, ವಿಶ್ವ ಹಿಂದೂ ಪರಿಷತ್ನವ್ರು ಬಿಟ್ಟು ಉಳಿದಿರ್ತಕ್ಕಂಥವರೆಲ್ಲ ಕೂಡ ಗಾಂಧೀಜಿಯ ಅಭಿಮಾನಿಗಳೇ. ಗಾಂಧೀಜಿಗೆ ಬರೀ ಭಾರತ ದೇಶದಲ್ಲ ಅಲ್ಲ, ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಕೂಡ ಮಹಾತ್ಮ ಗಾಂಧೀಜಿ ಹೆಸರು ಎಲ್ರಿಗೂ ಗೊತ್ತು. ವಿದೇಶಗಳು ಹೋದಾಗ ನೀವು ಯಾವ ದೇಶ ಅಂತ ಕೇಳಿದಾಗ ನಾವು ಭಾರತ ಅಂದ ತಕ್ಷಣ ಮಹಾತ್ಮ ಗಾಂಧೀಜಿಯವ್ರ ಹೆಸರೇ ಅವ್ರು ಹೇಳೋದು. ಅವ್ರ ದೇಶದವರ ನೀವು ಅಂತ ಕೇಳ್ತಾರೆ. ಅವರಷ್ಟು ಅದಾದಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಹೆಸರು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ. ಅವ್ರು ಯಾರು ನಕಲಿ ರಾಮನ ಭಕ್ತರು BJPಯವರು ಓಟ್ಗೋಸ್ಕರ ರಾಮ ಅಂತಾರೆ, ಓಟ್ಗೋಸ್ಕರ ಧರ್ಮ ಅಂತಾರೆ. ನಾವೇ ಕಾಂಗ್ರೆಸ್ನವರು ನಿಜವಾದ ರಾಮನ ಭಕ್ತರು, ನಿಜವಾದ ಹಿಂದೂಗಳು ನಾವೇ.
ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥವ್ರು ನಾವು. ರಾಮನ ದೇವಸ್ಥಾನಗಳನ್ನು ಕಟ್ಟಿದವ್ರು ನಾವು ದೇವಸ್ಥಾನಗಳನ್ನು ರಿನೋವೇಷನ್ ಮಾಡುವಂಥವ್ರು ನಾವು. ಬಿ ಜೆ ಪಿಯವರು ಮುಂದೆ ಒಂದು ದೇವಸ್ಥಾನ ಕಟ್ಟಿದ್ಬಿಟ್ರೆ ಯಾವ ದೇವಸ್ಥಾನಗಳು ಕೂಡ ಅವ್ರು ಕಟ್ಟಿಲ್ಲ, ಯಾವ ದೇವಸ್ಥಾನಕ್ಕೂ ಅವ್ರ ಹಣ ಸಹಾಯ ಕೂಡ ಮಾಡಿಲ್ಲ. ನಿಜವಾದ ರಾಮನ ಭಕ್ತರು ನಾವೇ ಕಾಣಬೇಕು.